ನಾವು ಇರೋವಷ್ಟು ದಿನನೂ ಆ ಶಾಸಕರು ನಮ್ಗೆ ಆಶೀರ್ವಾದ ಇರಬೇಕು. ಆಮೇಲೆ ಆ ಭಗವಂತರ ಹತ್ರ 2028ಕ್ಕೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಆಗಬೇಕಂತ ನಮಗೊಂದು ಕನಸೈತೆ. ಶಿಡ್ಲಘಟ್ಟ ಮಾಜಿ ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ರಮೇಶ್ ನಿವಾಸದಲ್ಲಿ ಕ್ರಿಸ್ಮಸ್ ಹಬ್ಬ ಆಚರಣೆ. ಶಿಡ್ಲಘಟ್ಟ ನಗರದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮ ಮತ್ತು ಆತ್ಮೀಯತೆಯಿಂದ ಆಚರಿಸಲಾಯಿತು. ಜೆಡಿಎಸ್ ಪಕ್ಷದ ಮಾಜಿ ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ರಮೇಶ್ ಅವರ ಸಿದ್ಧಾರ್ಥನಗರದಲ್ಲಿನ ನಿವಾಸದಲ್ಲಿ ಭಾನುವಾರ ವಿಶೇಷ ಕ್ರಿಸ್ಮಸ್ ಆಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ BN ರವಿಕುಮಾರ್ ಅವರು ಉಪಸ್ಥಿತರಿದ್ದು, ಸುಮಿತ್ರಾ ರಮೇಶ್ ಅವರ ಕುಟುಂಬದೊಂದಿಗೆ ಪ್ರಾರ್ಥನೆ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಸಮಸ್ತ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ದೇವರ ಕೃಪೆಯಿಂದ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಪ್ರೀತಿ ಹಾಗೂ ಸಮೃದ್ಧಿ ನೆಲೆಸಲಿ ಎಂದು ಅವರು ಹಾರೈಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ BN ರವಿಕುಮಾರ್ ಅವರು, ಕ್ರಿಸ್ಮಸ್ ಹಬ್ಬವು ಪ್ರೀತಿ, ಸಹೋದರತ್ವ, ಮಾನವೀಯ ಮೌಲ್ಯಗಳ ಸಂದೇಶ ನೀಡುವ ಮಹತ್ವದ ಹಬ್ಬವಾಗಿದೆ ಎಂದು ಹೇಳಿದರು. ಎಲ್ಲರೂ ಒಗ್ಗಟ್ಟಿನಿಂದ ಬದುಕಿ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಪಕ್ಷಗಳ ಮುಖಂಡರು, JDS ಕಾರ್ಯಕರ್ತರು, ಸ್ನೇಹಿತರು ಹಾಗೂ ಸ್ಥಳೀಯ ನಾಗರಿಕರು ಭಾಗವಹಿಸಿ ಹಬ್ಬದ ಸಂಭ್ರಮವನ್ನು ಹಂಚಿಕೊಂಡರು. ಸಿದ್ಧಾರ್ಥನಗರ ಸೇರಿದಂತೆ ಶಿಡ್ಲಘಟ್ಟ ನಗರದ ವಿವಿಧ ವಾರ್ಡ್ಗಳ ನಿವಾಸಿಗಳು ಪಾಲ್ಗೊಂಡು ಆಶೀರ್ವಾದ ಸಲ್ಲಿಸಿದರು. ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹೇಳ್ತಾ, ಇವತ್ತು ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ನಮ್ಮ ಪಕ್ಷದ ಮುಖಂಡರು, ನಗರಸಭೆಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದಂಥ ನಮ್ಮ ಮುಖಂಡರಾದಂಥ ರಮೇಶ್ ಅವರು ಮತ್ತು ನಮ್ಮ ಅಧ್ಯಕ್ಷರು ಅವರು ಪ್ರತಿ ವರ್ಷ ಈ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಏನಿವತ್ತು ಅವರಿಗೆ ಸಂಪರ್ಕ ಇರ್ತಕ್ಕಂಥ ಎಲ್ಲ ಮುಖಂಡರನ್ನ, ಸ್ನೇಹಿತರನ್ನ, ನಮ್ಮ ಪಕ್ಷದ ಎಲ್ಲ ಹಿರಿಯರನ್ನು ಕರೆಸಿ ಅವರು ಸುಮಾರು ವರ್ಷಗಳಿಂದ ಈ ಹಬ್ಬದ ಒಂದು ಪ್ರಯುಕ್ತ ಒಂದು ಊಟ ವ್ಯವಸ್ಥೆಯನ್ನು ಪ್ರತಿ ವರ್ಷ ಮಾಡ್ತಾಯಿದ್ದಾರೆ. ಅದೇ ರೀತಿ ಈ ವರ್ಷವೂ ಸಹ ಇವತ್ತು ಭಾನುವಾರ ನಮ್ಮ ಮುಖಂಡರು ಎಲ್ಲರೂ ಸೇರಿ ಇವತ್ತು ರಮೇಶ್ ಒಂದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಇವತ್ತು ಎಲ್ಲರೂ ಇಲ್ಲಿ ಆಗಮಿಸಿದ್ದಾರೆ. ಮುಂದೆ ಭಗವಂತನ ಅವ್ರಿಗೂ ಅವ್ರ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಆಶಿಸ್ತಾ, ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ನಾವು ಸುಮಾರು ವರ್ಷಗಳಿಂದ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ರಮೇಶ್ ಅವರು ಇರ್ಬೋದು, ಸ್ನೇಹಿತರು, ಕುಟುಂಬದವರು ಇವತ್ತು ಪಕ್ಷದ ಪ್ರಾಮಾಣಿಕತೆಯಿಂದ ನಿರಂತರವಾಗಿ ಇವತ್ತು ಈ ಕ್ಷೇತ್ರದಲ್ಲಿ ಪಕ್ಷ ಇರ್ತಾರೆ, ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಮುಂದೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಯೇಸು ನಮಗೆಲ್ಲರೂ ಒಳ್ಳೆಯದು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಏನಿವತ್ತು ನಮ್ಮ ಕ್ರಿಸ್ಮಸ್ ಹಬ್ಬವನ್ನು ಮೊನ್ನೆ 25ನೇ ತಾರೀಕಿಗೆ ಹಬ್ಬ ಆಯಿತು. ಇವತ್ತು ಏನು ಊಟ ವ್ಯವಸ್ಥೆ ಮಾಡಿಕೊಂಡು ನಮ್ಮ ಶಾಸಕರು ಹೇಳಿದ್ವಿ, ಅವರು ಬಂದಿದ್ದಾರೆ. ಅವರು ಧನ್ಯವಾದಗಳು. ಪ್ರತಿ ವರ್ಷ ಇದೇ ಥರ ನಮ್ಮ ಶಾಸಕರು ಭೇದ ಭಾವ ಇಲ್ಲದೆ ಬಂದು ಕುತ್ಕೊಂಡು ಊಟ ಮಾಡಿಕೊಂಡು ಸಂತೋಷವಾಗಿ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ. ಇದೇ ಥರ ನಾವು ಇರೋವಷ್ಟು ದಿನವೂ ಆ ಶಾಸಕರು ನಮ್ಗೆ ಆಶೀರ್ವಾದ ಇರಬೇಕು. ಆಮೇಲೆ ಆ ಭಗವಂತರ ಹತ್ರ ಆಶೀರ್ವಾದ ನಮ್ಗೆ ಇರ್ತದೆ. ಒಂದು 10 ಜನಕ್ಕೆ ಊಟ ಹಾಕುವ ಕಲಿಸಿರೋದು ನಮ್ಮ ಶಾಸಕರೇ. ಅದೇ ಥರ ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ವಿ. ವರ್ಷಕ್ಕೆ ಒಂದ್ಸಲ ಮಾಡ್ತೀವಿ. 10 ಜನ ಊಟ ಹಾಕ್ತೀವಿ. ನಮ್ಮ ಶಾಸಕರ ನೋಡಿ ನಾವು ಕಲ್ತ್ಕೊಂಡಿದ್ವಿ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಕಾಲ ನಮ್ಮ ಕ್ಷೇತ್ರಕ್ಕೆ ಸೇವೆ ಮಾಡಬೇಕು ಅಂತ ಅವ್ರಿಗೆ ಅಧಿಕಾರ ಕೊಟ್ಟು 2028ಕ್ಕೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಆಗಬೇಕಂತ ನಮಗೊಂದು ಕನಸೈತೆ. ಅವರು ರಮೇಶ್ ಅಣ್ಣ, ರವೀಣ್ಣ ಅವರ ಹುಡುಗರು ಅಂತ ನಾವು ಕೆಲಸ ಮಾಡಿ ಅವ್ರು ಗೆಲ್ಲಿಸಿ ಉಸ್ತುವಾರಿ ಮಿನಿಸ್ಟರ್ ಆಗೋದು ನಾವು ಭಗವಂತನ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಆದರೆ ನೀವೇ MLA ಆಗ್ಬೋದು ಅನ್ನೋಂಥ ಅವ್ರ ಆಶೀರ್ವಾದನ ಎಕ್ಸ್ಪೆಕ್ಟ್ ಮಾಡ್ತೀರಾ? JDS ಪಕ್ಷದಲ್ಲಿ ನಿಷ್ಠಾವಂತನ ಉದಾಹರಣೆಗೆ ಕೋಲಾರ ಸಂಸದನಾಗಿ ಇವತ್ತು ನಮ್ಮ ಪಕ್ಷದವರು ದೇವೇಗೌಡ ಸಾಹೇಬರು ಕುಮಾರನವರು ಆಯ್ಕೆ ಮಾಡಿ ಇವತ್ತು ಸಂಸದರು ಮಾಡಿದ್ದಾರೆ. ಇವತ್ತು ರಮೇಶ್ ಅವರು ಈ ಕ್ಷೇತ್ರದ ಈ ಒಂದು ನಗರಸಭೆಯಲ್ಲಿ ಅಧ್ಯಕ್ಷರಾಗಬೇಕಾದ್ರೆ JDS ಪಕ್ಷದ ಅವತ್ತು ಸದಸ್ಯರು 10 ಜನ ಇದ್ದರು. ಆದರೂ ಸಹ ಅವ್ರಿಗೆ ಅವತ್ತು
19 ಜನಕ್ಕೆ ವೋಟ್ ಹಾಕಿಸಿ ಅವ್ರನ್ನ ನಗರಸಭೆ ಅಧ್ಯಕ್ಷ ಮಾಡಿ ತಾಲೂಕಿನಲ್ಲಿ ಶಾಸಕರು ಬಿಟ್ಟರೆ ನಗರಸಭೆ ಅಧ್ಯಕ್ಷ. ಮುಂದೆ ಏನಾದರೂ ಯೋಗ ಇದ್ದರೆ ಅದು